ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಒಂದು ಸಾಂಬಾರನ್ನು ಮಾಡಿದ್ದೇನೆ. ತುಂಬಾ ರುಚಿಯಾಗಿ ಆಗಿದೆ. ಹೋಟೆಲಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಎಲ್ಲ ಮಾಡುವ ತರಹದ ಸಾಂಬಾರ್ ರೆಸಿಪಿ. ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿ ಆಗ್ತದೆ. ಇಲ್ಲಿ ನೀವು ಸಾಂಬಾರಿಗೆ ಯಾವ ತರಕಾರಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಮಾಡುವ ವಿಧಾನವನ್ನು ನೋಡುವ. ತರಕಾರಿ ಯಾವುದೆಲ್ಲ ತಗೊಂಡಿದ್ದೇನೆ ನೋಡಿ. ನುಗ್ಗೆಕಾಯಿ, ತೊಂಡೆಕಾಯಿ, ಹಾಗೆ ಒಂದು ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಬದನೆಕಾಯಿ ಗುಳ್ಳ ಬದನೆ ಸಿಕ್ಕಿದ್ರೆ ಒಳ್ಳೆಯದು, ಹಸಿರು ಕಲರಲ್ಲಿ ಇರ್ತದೆ ನೋಡಿ. ಅದು ಸಿಕ್ಕಿದ್ರೆ ಮತ್ತೇನೂ ರುಚಿ ಇರ್ತದೆ. ಹಾಗೆ ಒಂದು ಈರುಳ್ಳಿಯನ್ನು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿ ಹಾಕಲಿಲ್ಲ. ಈಗ ಮೊದಲಿಗೆ 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಬೇಯಿಸಿಕೊಳ್ಬೇಕು. ನಾನಿಲ್ಲಿ ತೊಗರಿಬೇಳೆಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಇಲ್ಲಿ ತೊಗರಿಬೇಳೆ ಚೆನ್ನಾಗಿ ಕರಗಿದ್ರೇ ಸಾಂಬಾರಿಗೆ ಚೆನ್ನಾಗಿ ರುಚಿ ಇರ್ತದೆ. ಹಾಗಾಗಿ ತೊಗರಿಬೇಳೆಯನ್ನು ಸ್ವಲ್ಪ ನೆನೆಸಿಟ್ಟು ಬೇಯಿಸಿದರೆ ಅದು ಚೆನ್ನಾಗಿ ಕರಗ್ತದೆ ನೋಡಿ. ಅದಕ್ಕೆ ನಾನು ಸ್ವಲ್ಪ ನೆನೆಸಿಟ್ಟದ್ದು. ಈಗ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು. ನಾನು ತರಕಾರಿಯನ್ನು ಹೊರಗೇನೆ ಬೇಯಿಸ್ತಾ ಇದ್ದೇನೆ, ಇದರ ಜೊತೆಯಲ್ಲಿ ಹಾಕಿ ತರಕಾರಿ ಬೇಯಿಸ್ತಾ ಇಲ್ಲ. ಈಗ ಕುಕ್ಕರಲ್ಲಿ ತೊಗರಿಬೇಳೆ ಹಾಕಿ 1 ಚಮಚ ಎಣ್ಣೆ ಹಾಕಿದ್ದೇನೆ. ಹಾಗೆ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ಕೊಳ್ಬೇಕು. ಮತ್ತು ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೇಕು. ಸಣ್ಣ ಕಪ್ಪಲ್ಲಿ 1 ಕಪ್ ತೊಗರಿಬೇಳೆ ಹಾಕಿದ್ದು, ಅದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕಬೇಕು. ತೊಗರಿಬೇಳೆಯ 2 ಪಟ್ಟು ಜಾಸ್ತಿ ನೀರು ಹಾಕ್ಕೊಳ್ಬೇಕು. ಈಗ ಇದನ್ನು 3-4 ವಿಸಿಲ್ ಬರುವ ತನಕ ಬೇಯಿಸಿಕೊಳ್ಬೇಕು. ತೊಗರಿಬೇಳೆ ಚೆನ್ನಾಗಿ ಕರಗಬೇಕು ನೋಡಿ, ಅಷ್ಟು ಹೊತ್ತು ಬೇಯಿಸಬೇಕು. ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ. ತೊಂಡೆಕಾಯಿ, ಹಾಗೆ ಟೊಮೆಟೊ, ಬದನೆಕಾಯಿ ಮತ್ತು ನುಗ್ಗೆಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಬೀನ್ಸ್, ಕ್ಯಾರೆಟ್ ಮತ್ತು ಕಾಲಿಫ್ಲವರ್ ಎಲ್ಲ ಹಾಕ್ಕೊಳ್ಬೋದು. ಬದನೆಕಾಯಿಯನ್ನು ದೊಡ್ಡ ದೊಡ್ಡ ತುಂಡು ಮಾಡಿ ತಗೊಳ್ಬೇಕು. ತೀರಾ ಸಣ್ಣಗೆ ತುಂಡು ಮಾಡ್ಕೊಳ್ಬಾರ್ದು, ಬದನೆಕಾಯಿ ಬೇಗ ಕರಗ್ತದೆ ನೋಡಿ. ಅದಕ್ಕಾಗಿ ಬದನೆಕಾಯಿ ದೊಡ್ಡ ದೊಡ್ಡ ತುಂಡು ಮಾಡಬೇಕು. ಮತ್ತು ನುಗ್ಗೆಕಾಯಿ ಕೂಡ ಹಾಗೆ ಸ್ವಲ್ಪ ಹೊರಗಿನ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ. ತೊಂಡೆಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ನುಗ್ಗೆಕಾಯಿ ಮತ್ತು ಬದನೆ ಮಾತ್ರ ಹಾಕಿ ಕೂಡ ಈ ಸಾಂಬಾರು ಮಾಡ್ಕೊಳ್ಬೋದು. ಆದರೆ ಬೇರೆ ಬೇರೆ ತರಕಾರಿ ಹಾಕಿದಷ್ಟು ಸಾಂಬಾರಿಗೆ ರುಚಿ ಚೆನ್ನಾಗಿರ್ತದೆ. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಕಟ್ ಮಾಡಿದ ಎಲ್ಲ ತರಕಾರಿ ಒಂದೇ ಸಾರಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ತೊಂಡೆಕಾಯಿ ಮತ್ತು ನುಗ್ಗೆಕಾಯಿಯನ್ನು ಮೊದಲು ಬೇಯಿಸಿಕೊಂಡು ಆಮೇಲೆ ಬದನೆಕಾಯಿಯನ್ನು ಹಾಕ್ಕೊಂಡ್ರೂ ಆಗ್ತದೆ. ತರಕಾರಿಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಬೇಯಲಿಕ್ಕಿಡುವ. ತರಕಾರಿಯನ್ನು ಜಾಸ್ತಿ ಬೇಯಿಸಿಕೊಳ್ಬಾರ್ದು. 1/2% ಬೇಯುವಾಗ ಗ್ಯಾಸ್ ಬಂದ್ ಮಾಡಬೇಕು, ಇಲ್ಲದಿದ್ದರೆ ತರಕಾರಿ ಎಲ್ಲ ಕರಗಿ ಹೋಗ್ತದೆ. ಮತ್ತು ಇಲ್ಲಿ ತರಕಾರಿ ಬೇಯಿಸುವಾಗಲೇ ನೀವು ಬೇಕಿದ್ರೆ ಉಪ್ಪು ಹಾಕ್ಕೊಂಡೇ ಬೇಯಿಸಿಕೊಳ್ಬೋದು. ನಾನು ಉಪ್ಪನ್ನು ಕಡೆಗೆ ಹಾಕ್ತೇನೆ. ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಮೆಣಸನ್ನು ತಗೊಂಡಿದ್ದೇನೆ, ಖಾರಕ್ಕೆ ತಕ್ಕ ಹಾಗೆ ಮೆಣಸು ತಗೊಳ್ಬೇಕು. ಹಾಗೆ ಒಂದು 7-8 ಕರಿಮೆಣಸು ತಗೊಂಡಿದ್ದೇನೆ. ಮತ್ತು 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1 ಚಮಚ ಆಗುವಷ್ಟು ಕಡಲೆಬೇಳೆ, ಮತ್ತು ಒಂದು 1/2 ಚಮಚ ಸಾಸಿವೆ, 1/4 ಚಮಚ ಆಗುವಷ್ಟು ಮೆಂತ್ಯಕಾಳು, ಮತ್ತು 1/2 ಚಮಚ ಜೀರಿಗೆ ಜಾಸ್ತಿ ಹಾಕಿದರೆ ಜೀರಿಗೆನೇ ಪರಿಮಳ ಬರ್ತದೆ. ಅದಕ್ಕಾಗಿ ಜೀರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಾನು ಸಾಂಬಾರು ಮಾಡ್ತಾ ಇದ್ದೇನೆ. ನಿಮಗೆ ಜೀರಿಗೆ ಪರಿಮಳ ಜಾಸ್ತಿ ಇಷ್ಟ ಆದರೆ 1 ಚಮಚ ಜೀರಿಗೆ ಹಾಕ್ಕೊಳ್ಬೋದು. ಮತ್ತು ಹಿಂಗನ್ನು ಹಾಕ್ಕೊಳ್ಬೇಕು. ಇದು ಗಟ್ಟಿ ಹಿಂಗು, ಹಾಗಾಗಿ ಸ್ವಲ್ಪ 1/4 ಚಮಚ ಆಗುವಷ್ಟು ಹಿಂಗು ಹಾಕಿದ್ದೇನೆ. ಹಿಂಗು ಪೌಡರ್ ಹಾಕೋದಿದ್ರೆ 1 ಚಮಚ ಹಾಕಬೇಕಾಗ್ತದೆ. ಹುಣಸೆ ಹುಳಿ, ಹಾಗೆ 2 ಕಡ್ಡಿ ಕರಿಬೇವು ತಗೊಳ್ಬೇಕು. ಹುಣಸೆ ಹುಳಿ ಹುರಿಲಿಕ್ಕಿಲ್ಲ. ನಾನೇ ತೋರಿಸಿದ ಈ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಅಳತೆಗೆ 1 ಚಮಚ ಉಪಯೋಗಿಸಬೇಕು. ಈಗ ಈ ಎಲ್ಲ ಸಾಮಗ್ರಿಗಳನ್ನು ನೀವು ಬೇರೆ ಬೇರೆಯಾಗಿ ಹುರಿದು ತಗೊಳ್ಬೋದು. ಹಾಗಿದ್ರೆ ನಿಮ್ಮ ಸಾಂಬಾರಿಗೂ ಕೂಡ ಒಳ್ಳೆಯ ಟೇಸ್ಟ್ ಬರ್ತದೆ ನೋಡಿ. ಮತ್ತು ಇದನ್ನು ಹುರಿಯುವಾಗ ನೀವು ತೆಂಗಿನ ಎಣ್ಣೆಯನ್ನು ಹಾಕಿಯೇ ಹುರಿದ್ರೆ ಒಳ್ಳೆಯದು. ಸಾಂಬಾರಿಗೆ ಒಳ್ಳೆಯ ಪರಿಮಳ ಇರ್ತದೆ. ಮತ್ತು ನಿಮ್ಮ ಹತ್ರ ತೆಂಗಿನ ಎಣ್ಣೆ ಇಲ್ಲದಿದ್ದರೆ ಬೇರೆ ಯಾವುದೇ ಎಣ್ಣೆಯನ್ನು ಉಪಯೋಗಿಸ್ಬೋದು. ಸಾಸಿವೆ, ಮೆಂತ್ಯಕಾಳು ಮತ್ತು ಜೀರಿಗೆ ಸ್ವಲ್ಪ ಹುರಿಯುವಾಗ ಕೊನೆಗೆ ಹಾಕ್ಕೊಳ್ಬೇಕು. ನೀವು ಮೆಣಸನ್ನು ಸ್ವಲ್ಪ ಹುರಿದಾದ್ಮೇಲೆ ಕೊತ್ತಂಬರಿ ಬೀಜ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಂಡು ಹುರಿದುಕೊಳ್ಬೇಕು. ಒಂದೊಂದಾಗಿ ಹುರಿದ್ರೆ ಒಳ್ಳೆಯದು. ಒಂದು 2 ಚಮಚ ಆಗುವಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಹಾಕದೆ ಕೂಡ ನೀವು ಈ ಸಾಂಬಾರು ಮಾಡ್ಬೋದು. ಹೀಗೆ ಮೆಂತ್ಯಕಾಳು, ಸಾಸಿವೆ ಈ 3ಅನ್ನು ನೀವು ಕೊನೆಗೆ ಹಾಕಿಯೇ ಹುರಿದುಕೊಳ್ಳಿ. ಅದು ಬೇಗ ಕಪ್ಪಾಗ್ತದೆ. ಕಪ್ಪಾಗಿ ಬಿಟ್ಟರೆ ಸಾಂಬಾರಿನ ರುಚಿ ಕೂಡ ಚೇಂಜ್ ಆಗ್ತದೆ. ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 2 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಮೆಣಸನ್ನು ಹಾಕಿ ಮೊದಲು ನಾನು ಹುರಿದುಕೊಳ್ತೇನೆ. ಒಂದೊಂದೇ ಸಾಮಗ್ರಿಗಳನ್ನು ಹಾಕಿ ನೀವು ಹುರಿದು ತೆಗಿಬಹುದು. ಮೆಣಸು 2 ಬಗೆಯದ್ದು ಹಾಕ್ಕೊಳ್ಬೋದು. ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸು 2 ಕೂಡ ಹಾಕ್ಕೊಳ್ಬೋದು. ಹೋಟೆಲಲ್ಲಿ ಇರಲಿ, ದೇವಸ್ಥಾನದಲ್ಲಿ ಇರಲಿ, ಸಾಂಬಾರು ಮಾಡುವಾಗ ಈ 2 ಬಗೆಯ ಮೆಣಸನ್ನು ಉಪಯೋಗಿಸ್ತಾರೆ. ನಾವು ಗುಂಟೂರು ಮೆಣಸು ಉಪಯೋಗಿಸೋದು ಕಡಿಮೆ, ಬ್ಯಾಡಗಿ ಮೆಣಸು ಮಾತ್ರ ಉಪಯೋಗಿಸ್ತೇವೆ. ಹಾಗಾಗಿ ಇಲ್ಲಿ ಬ್ಯಾಡಗಿ ಮೆಣಸು ಮಾತ್ರ ಹಾಕಿದ್ದೇನೆ.
ಈಗ ಎಲ್ಲ ಸಾಂಬಾರುಗಳನ್ನು ನಾನಿಲ್ಲಿ ನಿಮಗೆ ಒಂದೇ ಸಾರಿ ಹಾಕಿ ತೋರಿಸ್ತಾ ಇದ್ದೇನೆ. ಆದರೆ ಹುರಿಯೋದು ನೀವು ಬೇರೆ ಬೇರೆಯಾಗಿ ಹುರಿದ್ರೇ ಒಳ್ಳೆಯದು. ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ 2 ನಿಮಿಷ ಮೊದಲು ಹುರಿದುಕೊಳ್ಬೇಕು. ಮಸಾಲೆ ಸ್ವಲ್ಪ ಹುರಿದಾದ್ಮೇಲೆ 2 ಚಮಚ ಆಗುವಷ್ಟು ತೆಂಗಿನ ತುರಿ ಮತ್ತು 2 ಕಡ್ಡಿ ಕರಿಬೇವನ್ನು ಹಾಕಿ ಹುರಿಬೇಕು. ತೆಂಗಿನ ತುರಿ ಕೊನೆಗೆ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಹಾಕಿ ಜಾಸ್ತಿ ಹೊತ್ತು ಏನು ಹುರಿಬೇಕಾಗಿಲ್ಲ. ಸ್ವಲ್ಪ ತೆಂಗಿನ ತುರಿ ಡ್ರೈ ಆದರೆ ಸಾಕಾಗ್ತದೆ. ಮತ್ತೆ ತೆಂಗಿನ ತುರಿ ಹಾಕದೆ ಕೂಡ ನೀವು ಇವು ಸಾಂಬಾರು ಮಾಡ್ಕೊಳ್ಬಹುದು. ಮತ್ತೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಮತ್ತೆ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಹುಣಸೆ ಹುಳಿ ಅರಶಿನವನ್ನೆಲ್ಲ ಹುರಿಯುವುದು ಬೇಡ. ತೆಂಗಿನ ತುರಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದಾಯಿತು. ಈಗ ಹುಣಸೆ ಹುಳಿ ಮತ್ತು 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸನ್ನು ಬಂದ್ ಮಾಡಿದ್ದೇನೆ. ಈಗ ಇದು ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಸಾಂಬಾರಿಗೆ ಮಸಾಲೆ ರುಬ್ಬುವಾಗ ಜಾಸ್ತಿ ನಯವಾಗಿ ರುಬ್ಲಿಕ್ಕಿಲ್ಲ. ಈಗ ನಾನು ರುಬ್ಬಿದ್ದೇನೆ. ಇದೇ ಥರ ರುಬ್ಬಿದ್ರೆ ಆಯಿತು. ತರಕಾರಿ ಕೂಡ ಅರ್ಧ ಬೆಂದಿದೆ, ಜಾಸ್ತಿ ಏನು ಬೇಯಲಿಲ್ಲ, ಅರ್ಧ ಬೆಂದಿದೆ ಅಷ್ಟೇ. ತರಕಾರಿ ಎಲ್ಲ ಅರ್ಧ ಬೆಂದ ಮೇಲೆ ಬೇಯಿಸಿದ ತೊಗರಿಬೇಳೆಯನ್ನು ಹಾಕ್ಕೊಳ್ಬೇಕು. ತೊಗರಿಬೇಳೆ ಕೂಡ ಚೆನ್ನಾಗಿ ಕರಗಿದೆ. ಇದೇ ಥರ ತೊಗರಿಬೇಳೆ ಕರಗಿದ್ರೆ ಮಾತ್ರ ಸಾಂಬಾರಿಗೆ ಚೆನ್ನಾಗಿ ರುಚಿ ಇರ್ತದೆ. ಹಾಗೆ ಸಾಂಬಾರು ಚೆನ್ನಾಗಿ ಆಗ್ತದೆ. ತೊಗರಿಬೇಳೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಆದಮೇಲೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳೋದು. ರುಬ್ಬಿದ ಮಸಾಲೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿ ಸಾಂಬಾರನ್ನು ತೆಳ್ಳಗೆ ಮಾಡ್ಕೊಳ್ಬೇಕು. ಸಾಂಬಾರು ಜಾಸ್ತಿ ದಪ್ಪ ಮಾಡಲಿಕ್ಕಿಲ್ಲ, ತೆಳ್ಳಗೆ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನೀವು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕಬೇಕು. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಬೆಲ್ಲ ಹಾಕದೆ ಕೂಡ ಮಾಡ್ಬೋದು. ಬೆಲ್ಲವನ್ನೊಂದು ರುಚಿಗೆ ಅಂತೇಳಿ ಒಂದು ಸಣ್ಣ ತುಂಡು ಹಾಕೋದು. ಜಾಸ್ತಿ ಏನು ಸಿಹಿ ಮಾಡಲಿಕ್ಕಿಲ್ಲ. ಸಣ್ಣ ತುಂಡು ಬೆಲ್ಲ ಹಾಕಿದರೆ ಸಾಂಬಾರಿಗೆ ರುಚಿ ಚೆನ್ನಾಗಿರ್ತದೆ. ಈಗ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಕುದೀತಾ ಉಂಟು. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕುವಾಗ ತೆಂಗಿನ ಎಣ್ಣೆಯಲ್ಲೇ ಒಗ್ಗರಣೆ ಆಗಿದ್ರೆ ಮಾತ್ರ ಸಾಂಬಾರಿಗೆ ಒಳ್ಳೆಯ ರುಚಿ ಇರ್ತದೆ ಮತ್ತು ಪರಿಮಳ ಕೂಡ ಇರ್ತದೆ. ಈಗ ನಾನು ಒಗ್ಗರಣೆಯನ್ನು ರೆಡಿ ಮಾಡಿ ತಂದಿದ್ದೇನೆ. 2 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಚಮಚ ಸಾಸಿವೆ, 1 ಕಡ್ಡಿ ಕರಿಬೇವು, ಹಾಗೆ 1 ಒಣಮೆಣಸನ್ನು ಕಟ್ ಮಾಡಿ ಹಾಕಿ ಹುರಿದು ತಂದಿದ್ದೇನೆ. ಒಗ್ಗರಣೆ ಹಾಕಿ ಮುಚ್ಚಳ ಮುಚ್ಚಿಟ್ಟು ಆಮೇಲೆ ಒಂದು 2 ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಸಾಂಬಾರು ರೆಡಿ ಆಗ್ತದೆ. ನೀವು ಈ ಥರದ ಸಾಂಬಾರು ಮಾಡಿ ನೋಡಿ. ಹೋಟೆಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡುವ ಸಾಂಬಾರಿನ ಥರನೇ ರುಚಿ ಇರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ಹೈಪ್ ಮಾಡಿ. ವಿಡಿಯೋ ಹೈಪ್ ಮಾಡೋದರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋಗಳು ತಲುಪಲಿಕ್ಕೆ ಸಹಾಯ ಆಗ್ತದೆ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.